ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಹೊಳೆನರಸೀಪುರ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಸಂತ್ರಸ್ತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಕೀಲರನ್ನ ಸಂಪರ್ಕಿಸಿ ದೂರು ದಾಖಲಿಸೋದಕ್ಕೆ ತಯಾರಿ ಆಗ್ತಾ ಇದೆ. ಜೂನ್ 16ರಂದು ಸೂರಜ್ ರೇವಣ್ಣರಿಂದ ದೌರ್ಜನ್ಯ ಆಗಿದೆ ಅನ್ನುವಂತ ಆರೋಪ ಮಾಡಿದೆ. ತೋಟದ ಮನೆಗೆ ಕರೆಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಮಾಡಿದ್ದಾನೆ ಸಂತ್ರಸ್ತ. ನಿನ್ನೆ ಬೆಂಗಳೂರಲ್ಲಿ ಡಿಜಿಗೆ 14 ಪುಟಗಳ ದೂರನ್ನ ಸಹ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಅಧಿಕೃತವಾಗಿ ಹೊಳೆನರಸೀಪುರ ಠಾಣೆಗೆ ದೂರು ನೀಡುವಂತಹ ಸಾಧ್ಯತೆ ಇದೆ. ಜೆಡಿಎಸ್ ಕಾರ್ಯಕರ್ತನಾಗಿದ್ದ ಅರಕಲಗೂಡಿನ ಸಂತ್ರಸ್ತ ಮನೆಗೆ ಕರೆಸಿ ದೌರ್ಜನ್ಯ ನಡೆಸಿದ್ದ ಬಗ್ಗೆ ಸಂತ್ರಸ್ತನಿಂದ ಆರೋಪ ಕೇಳಿಬಂದಿದೆ. ನಿನ್ನೆ ಬೆಂಗಳೂರಲ್ಲಿ ಡಿಜಿಗೆ 14 ಪುಟಗಳ ದೂರನ್ನ ಸಲ್ಲಿಕೆ ಮಾಡಿದ್ದಾನೆ. ಇವತ್ತು ಅಧಿಕೃತವಾಗಿ ಹೊಳೆನರಸೀಪುರ ಠಾಣೆಗೆ ದೂರನ್ನ ನೀಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಕೀಲರನ್ನ ಸಂಪರ್ಕಿಸಿ ದೂರನ್ನ ದಾಖಲು ಮಾಡೋದಕ್ಕೆ ಸಂತ್ರಸ್ತ ತಯಾರಿ ಮಾಡಿಕೊಳ್ತಾ ಇದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಏನು ಆರೋಪ ಕೇಳಿ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗುವಂತಹ ಸಾಧ್ಯತೆ ಇದೆ. ಯಾವ ರೀತಿ ತಯಾರಿ ಆಗ್ತಾ ಇದೆ ದೂರು ದಾಖಲಾಗೋದಕ್ಕೆ? ಪ್ರಗತಿ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತ ಯುವಕ ಬೆಂಗಳೂರಿನಲ್ಲಿ ಡಿಜಿ ಆ್ಯಂಡ್ ಐ ಜಿ ಅವರಿಗೆ ಕಂಪ್ಲೇಂಟನ್ನು ನೀಡಿದ್ದಾರೆ. ಈಗ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಅಧಿಕೃತವಾಗಿ ದೂರು ದಾಖಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ತಿಳಿದು ಬಂದಿದೆ. ಸಂತ್ರಸ್ತ ಯುವಕ ಈ ಹಿಂದೆ 16ನೇ ತಾರೀಕು ನನ್ನ ಮೇಲೆ ಸೂರಜ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಬರೋಬ್ಬರಿ 14 ಪುಟಗಳ ದೂರನ್ನು ಡಿಜಿ ಆ್ಯಂಡ್ ಐ ಜಿ ಅವರಿಗೆ ನೀಡಿದರು. ಈಗ ಅಧಿಕೃತವಾಗಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಕೀಲರನ್ನು ಸಂಪರ್ಕ ಮಾಡಿ ವಕೀಲರ ಮೂಲಕ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಂತ್ರಸ್ತ ಯುವಕ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ತಿಳಿದು ಬಂದಿದೆ. ಗನ್ನಿಕಡ ತೋಟದ ಮನೆಯಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಎಸಗಿದ್ದಾರೆ. ನಾನು ಅವರನ್ನು ಮಾತಾಡ್ಸೋಕ್ಕೆ ಹೋದಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಲೈಂಗಿಕ ದೌರ್ಜನ್ಯವನ್ನು ಸೂರಜ್ ರೇವಣ್ಣ ಎಸಗಿದ್ದಾರೆ ಅನ್ನುವಂತಹ ದೂರನ್ನು ಈಗಾಗಲೇ ಡಿ ಜಿ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. ನಂತರದ ಈಗ ಅಧಿಕೃತವಾಗಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಸಹ ದೂರನ್ನು ನೀಡೋದಕ್ಕೆ ಸಿದ್ಧತೆಯನ್ನು ಸಂತ್ರಸ್ತ ಯುವಕ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಸಂತ್ರಸ್ತ ಯುವಕ ಜಾತ್ಯತೀತ ಜನತಾದಳದ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತಾ ಇದ್ದು ಸೂರಜ್ ರೇವಣ್ಣ ಅವರು ನಂಬರನ್ನು ತೆಗೆದುಕೊಂಡಿದ್ದರು. ನಂತರದಲ್ಲಿ ಅವರು ಮೆಸೇಜ್ ಮಾಡಿದರು. ಅವರು ಪ್ರಭಾವಿ ಕುಟುಂಬದ MLC ಆಗಿರೋದ್ರಿಂದ ನಾನು ಸಹ ಮೆಸೇಜ್ಗೆ ರಿಪ್ಲೈ ಮಾಡಿದೆ. ನಂತರ ಮನೆಗೆ ಕರೆದು ಈ ರೀತಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂತಹದ್ದನ್ನು ಬಹಳ ವಿವರವಾಗಿ ಈಗಾಗಲೇ 14 ಪುಟಗಳಲ್ಲಿ ತನ್ನ ಎಲ್ಲ ರೀತಿಯ ಅಳಲನ್ನು ಸಂತ್ರಸ್ತ ಯುವಕ ತೋಡ್ಕೊಂಡಿದ್ದಾನೆ. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಸಹ ಬಂದು ದೂರನ್ನು ದಾಖಲಿಸುವ ಸಾಧ್ಯತೆ ಇದೆ. ಪ್ರಗತಿ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.